ಅವ್ರು ಯಾವ ಧರ್ಮದಲ್ಲಿ ಜನಿಸಿವಿ ಅನ್ನೋದು ಅರಿವಿಲ್ಲ ಅವ್ರಿಗೆ. ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನು ಅರಿವಿಲ್ಲ. ಭಾರತ ದೇಶದಾಗ ಹುಟ್ಟಿವಿ, ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ. ಅವರು ವೈಯಕ್ತಿಕ ಪಕ್ಷದ ಒಂದು ಬೆಳೆ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರೆಸ್ರಿ ಅಂತ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರೆಸಲ್ಲ. ಇದು ನನ್ನ ಸ್ಪಷ್ಟವಾದ ನಿಲುವು. ಪವಿತ್ರವಾದ ಅಣ್ಣ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದಂಥವನು ನಾನು ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು. ಧರ್ಮದ ಕಾಲಂ ಆಯ್ತು, ಧರ್ಮದ ಕಾಲಂದಲ್ಲಿ ನಿಮಗೆ ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಜನರ ಹತ್ರ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ನಿಮ್ಮ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಕಾಲಂ ಎಲ್ಲಿದೆ? ಆಗ್ಬೇಕು ಸ್ವಾಮಿ, ನಮ್ಮ ಧರ್ಮ ಕಾಲಂ ಆಗಬೇಕಾಗಿದೆ. ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂಥ ಅಧಿಕಾರ ಇದೆ. ಈ ಬಾರಿ ನಾವು ಧರ್ಮದ ಕಾಲಂದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರೆಸಿದ್ರೆ ಮಾತ್ರ ಇವತ್ತು ನಮ್ಮ ಧರ್ಮ ಕಾಲೇಜ್ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಸೃಷ್ಟಿ ಮಾಡೋರು? ಇಷ್ಟು ವರ್ಷ ಅಂತೂ ಹಿಂಗಾಗಿ ಕರ್ಕೊಂಡ್ಬಂದಾರ. ಒಬ್ಬ ಹಿಂದೂ ಅಂತ ಅನ್ನೋದು, ಒಬ್ಬ ಮುಸ್ಲಿಂ ಅನ್ನೋದು, ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡಿಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಮಾಡ್ಕೊತ ಹೊಟ್ಟಿದ್ದಾರೆ. ಇವತ್ತು ಹಾದಿ ತಪ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದರಾಗಿ ನನಗೆ ಖೇದ ಅನಿಸಿದ್ದೇನೆಂದ್ರೆ, ಈ ಕೆಲವಷ್ಟು ದಾರಿಗಳಿದ್ದಾರೆ, ಪಟ್ಟಬದ್ಧ ಹಿತಾಸಕ್ತಿಗಳು. ಅವರು ಯಾವ ಪೀಠದ ಹೆಸರು ಮೇಲೆ ಅವರು ಆ ಪೀಠಾಧ್ಯಕ್ಷರಾಗ್ಯಾರ ಅನ್ನೋದನ್ನ ಮರೆತುಬಿಟ್ರೆ ಈ ಸ್ವಾಮಿಗಳು. ಎಲ್ಲಿ ಹೇಳಿದ್ದಾರೆ? ಹಿಂದೂ ಬರ್ಸತ್ತ, ಹಿಂದೂ ಅಂತ ಬರ್ಸಿ ಪಂಚಮಸಾಲಿ ಅಥವಾ ಒಕ್ಕಲಿಗ ಆ ಥರ ಬರ್ಸಕ್ಕೆ ಯಾಕೆ ಹಿಂದೂ ಬರ್ಸ್ಬೇಕು? ಅದೊಂದು ಪ್ರತ್ಯೇಕ ಧರ್ಮ. ಸಿಖ್ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಜೈನ್ ಧರ್ಮ ಇದೆ. ಅದೇ ರೀತಿ ನಮ್ಗೆ ವೀರಶೈವ ಲಿಂಗಾಯತ ಧರ್ಮ ಆಗ್ಬೇಕು. ನಮ್ಮ ಕೂಗು ಸರ್.